ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಿದ್ದರಾಮಯ್ಯ ರಾಜ್ಯ ಕಂಡ ಪ್ರಸಿದ್ಧ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ. ಇಂಥ ಸಿದ್ದರಾಮಯ್ಯ ಜೀವನದ ಹಾದಿ ಹೇಗಿದೆ? ಕುರಿಗಾಹಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ಹೇಗೆ? ಮಾಡಿದ ದಾಖಲೆಗಳು ಯಾವುವು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1948 ಆಗಸ್ಟ್ 12ರಂದು ಜನನ. ಫ್ರೆಂಡ್ಸ್, ಸಿದ್ದರಾಮಯ್ಯ ಹುಟ್ಟಿದ್ದು 1948 ಆಗಸ್ಟ್ 12ನೇ ತಾರೀಕು. ಅಂದಿನ ಮೈಸೂರು ರಾಜ್ಯದ ಮೈಸೂರು ಜಿಲ್ಲೆಯ ವರುಣಾ ಹೋಬಳಿಯ ಸಿದ್ದರಾಮನಹುಂಡಿ ಎಂಬಲ್ಲಿ. ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಈ ದಂಪತಿಯ 5 ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ಸಿದ್ದರಾಮಯ್ಯ. ಇವರದ್ದು ಕುರುಬ ಸಮುದಾಯ. 9ನೇ ವಯಸ್ಸಿನವರೆಗೆ ಶಾಲೆಗೆ ಹೋಗಿಲ್ಲ. ಹೌದು ಫ್ರೆಂಡ್ಸ್, ಸಿದ್ದರಾಮಯ್ಯ 9ನೇ ವಯಸ್ಸಿನವರೆಗೂ ಶಾಲೆಗೆ ಹೋಗಿಲ್ಲ. ಅಂದ್ಹಾಗೆ ಇವರ ತಂದೆ ಬಾಲಕ ಸಿದ್ದರಾಮಯ್ಯರನ್ನ ಜಾನಪದ ನೃತ್ಯ ಕಲಿಯಲು ವೀರ ಮಕ್ಕಳ ಕುಣಿತಕ್ಕೆ ಸೇರಿಸಿದ್ರು. ಅಲ್ಲೇ ಒಂದಷ್ಟು ಅಕ್ಷರಾಭ್ಯಾಸ ನಡೀತು. ಆಮೇಲೆ ನೃತ್ಯ ಕಲಿಸೋರು ನಿಲ್ಲಿಸಿದ್ರಿಂದ ಹುಡುಗರ ಜೊತೆ ದನ ಮೇಯಿಸೋಕೆ ಹೋದ್ರು ಸಿದ್ದರಾಮಯ್ಯ. ಇದನ್ನ ಗಮನಿಸಿದ ಶಾಲೆಯ ಹೆಡ್ ಮಾಸ್ಟರ್ ಒಬ್ರು ಸಿದ್ದರಾಮೇಗೌಡ ಜೊತೆ ಮಾತನಾಡಿ ಸಿದ್ದರಾಮಯ್ಯರನ್ನ ಶಾಲೆಗೆ ಸೇರಿಸಿದ್ರು. ವಿಶೇಷ ಪರ್ಮಿಷನ್ ನೊಂದಿಗೆ 1957ರಲ್ಲಿ ನೇರವಾಗಿ 4ನೇ ತರಗತಿಗೆ ಪ್ರವೇಶ ಪಡೆದ್ರು. ಓದೋದ್ರಲ್ಲಿ ಮುಂದು ಬೀಡಿ ಸೇದುತ್ತಿದ್ರು. ಸಿದ್ದರಾಮಯ್ಯ ಶಾಲೆಗೆ ಸೇರಿದ್ದು ಲೇಟ್ ಆದ್ರೂ 10ನೇ ತರಗತಿವರೆಗೂ ಓದೋದ್ರಲ್ಲಿ ಕ್ಲಾಸ್ಗೆ ನಂಬರ್ 1 ಇದ್ರಂತೆ. ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿದ್ರು. ಶಾಲಾ ದಿನಗಳಲ್ಲಿ ಫ್ರೆಂಡ್ಸ್ ಜೊತೆ ಸೇರಿ ಬೀಡಿ ಸೇದೋದನ್ನು ಕಲಿತ್ರು. ಬಳಿಕ ಮೈಸೂರಿನ ವಿದ್ಯಾವರ್ಧಕ ಕಾಲೇಜಿನಲ್ಲಿ PUC ಮುಗಿಸಿದ್ರು. ಮಗನನ್ನ ಡಾಕ್ಟರ್ ಮಾಡುವ ಆಸೆ ತಂದೆಗೆ. ವೈದ್ಯ ಬದಲು ವಕೀಲರಾದ ಸಿದ್ದರಾಮಯ್ಯರನ್ನ ಡಾಕ್ಟರ್ ಮಾಡಬೇಕು ಅನ್ನೋದು ತಂದೆ ಸಿದ್ದರಾಮೇಗೌಡರ ಆಸೆಯಾಗಿತ್ತು. ಆದ್ರೆ PUCಯಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದ್ರಿಂದ ಮೆಡಿಕಲ್ ಸೀಟು ಸಿಗ್ಲಿಲ್ಲ. ಹೀಗಾಗಿ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ BSc ಮುಗಿಸಿದ್ರು. ನಂತರ ಮೈಸೂರಿನ ಶಾರದಾ ವಿಲಾಸ ಕಾನೂನು ಮಹಾವಿದ್ಯಾಲಯದಲ್ಲಿ LLB ಓದಿದ್ರು. ಇದೇ ವೇಳೆ ರೈತ ಸಂಘದ ಪ್ರಮುಖ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿಯ ಸಂಪರ್ಕಕ್ಕೆ ಬಂದ್ರು. ಅವರ ಮೂಲಕ ಹೋರಾಟ ಪ್ರತಿಭಟನೆಗಳಲ್ಲಿ ತೊಡಗಿಕೊಂಡ್ರು. ಕಾನೂನು ಶಿಕ್ಷಣ ಮುಗಿದ ಬಳಿಕ ಚಿಕ್ಕಬೋರಯ್ಯ ಅನ್ನೋ ವಕೀಲರ ಬಳಿ ಜೂನಿಯರ್ ಲಾಯರ್ ಆಗಿ ಕೆಲಸಕ್ಕೆ ಸೇರಿದ್ರು. ತುರ್ತು ಪರಿಸ್ಥಿತಿ ವೇಳೆ 2 ದಿನ ಖಾಕಿ ಕಸ್ಟಡಿ. 1970ರಲ್ಲಿ ಸಮಾಜವಾದಿ ಯುವಜನ ಸಭಾ ಪಕ್ಷ ಸೇರಿದ ಸಿದ್ದರಾಮಯ್ಯ ನಂತರ JP ಚಳುವಳಿಯಲ್ಲಿ ಭಾಗವಹಿಸಿದ್ರು. 1975ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು. ಇದರಿಂದ 2 ದಿನ ಪೊಲೀಸ್ ಕಸ್ಟಡಿಯಲ್ಲೂ ಇರಬೇಕಾಯಿತು. ಬಳಿಕ ತುರ್ತು ಪರಿಸ್ಥಿತಿ ವಿರೋಧಿಸಿ ವಿಪಕ್ಷಗಳು ರಚಿಸಿದ ಜನತಾ ಪಾರ್ಟಿ ಸೇರಿದ್ರು. 1977ರಲ್ಲಿ ಪಾರ್ವತಿ ಜೊತೆಗೆ ಮದುವೆ. 78ರಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿಗೆ. ಸಿದ್ದರಾಮಯ್ಯ 1977ರಲ್ಲಿ ಅಂದ್ರೆ ತಮ್ಮ 29ನೇ ವಯಸ್ಸಲ್ಲಿ ಪಾರ್ವತಿ ಎಂಬುವರನ್ನ ಮದುವೆಯಾದ್ರು. ಮುಂದಿನ ವರ್ಷವೇ ನಡೆದ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿ ಚುನಾವಣೆಗೆ ನಿಲ್ಲಲು ಮುಂದಾದ್ರು. ಆದ್ರೆ ಮಗ ಚುನಾವಣೆಗೆ ನಿಲ್ಲೋದು ತಂದೆಗೆ ಇಷ್ಟವಿರಲಿಲ್ಲ. ಕಾರಣ, ಈ ಹಿಂದೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತಿದ್ದ ಸಿದ್ದರಾಮೇಗೌಡ್ರು ಸೋತೋಗಿದ್ರು. ಹೀಗಾಗಿ ಮಗನು ಸೋಲ್ತಾನೆ ಅಂದುಕೊಂಡು ಬೇಡ ಅಂದ್ರು. ಗ್ರಾಮಸ್ಥರೆಲ್ಲ ತಂದೆಯ ಮನವೊಲಿಸಿದ್ರು. ಕೊನೆಗೆ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿದ ಸಿದ್ದರಾಮಯ್ಯ ಗೆದ್ದು ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾದ್ರು. ಇಂಥ ಸಿದ್ದರಾಮಯ್ಯ 1980ರಲ್ಲಿ ತೆರೆಕಂಡ ಎಲ್ಲಿಂದಲೋ ಬಂದವರು ಎಂಬ ಸಿನಿಮಾದಲ್ಲಿ ಲೋನ್ ರಿಕವರಿ ಏಜೆಂಟ್ ಆಗಿಯೂ ಕಾಣಿಸಿಕೊಂಡಿದ್ರು ಅನ್ನೋದು ಗಮನಾರ್ಹ. 1980ರ ಲೋಕಸಭೆ ಎಲೆಕ್ಷನ್ ನಲ್ಲಿ ಸೋಲು. 1980ರ ಲೋಕಸಭೆ ಚುನಾವಣೆಗೂ ಮುನ್ನ ಜನತಾ ಪಾರ್ಟಿ ಒಡೆದು ಹೋಗಿತ್ತು. ಈ ವೇಳೆ ಸಿದ್ದರಾಮಯ್ಯ ಚೌಧರಿ ಚರಣ್ ಸಿಂಗ್ರ ಜನತಾ ಪಾರ್ಟಿ ಸೆಕ್ಯುಲರ್ ಅಥವಾ JNPS ಪಕ್ಷ ಸೇರಿದ್ರು. ಬಳಿಕ ಇದರ ಹೆಸರನ್ನ ಲೋಕದಳ ಅಂತ ಬದಲಿಸಲಾಯಿತು. ಆದ್ರೆ ಅಷ್ಟರಲ್ಲಾಗ್ಲೇ ಚುನಾವಣಾ ಪ್ರಕ್ರಿಯೆ ಮುಗಿದಿದ್ರಿಂದ ಲೋಕದಳದ ಅಭ್ಯರ್ಥಿಗಳು JNPS ಹೆಸರಲ್ಲೇ ಚುನಾವಣೆ
ಚುನಾವಣೆಗೆ ನಿಲ್ಬೇಕಾಯ್ತು. ಅದರಂತೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಎಲೆಕ್ಷನ್ಗೆ ನಿಂತ ಸಿದ್ದರಾಮಯ್ಯ ಹೀನಾಯವಾಗಿ ಸೋತೋದ್ರು. 4ನೇ ಸ್ಥಾನ ಪಡ್ಕೊಂಡ್ರು. ಇದರಿಂದ ರಾಜಕಾರಣನೇ ಬೇಡ ಅನ್ಕೊಂಡು ಲಾಯರ್ ಪ್ರಾಕ್ಟೀಸ್ ಕಡೆ ಹೆಚ್ಚು ಗಮನ ಹರಿಸಿದ್ರು. ಸ್ವಲ್ಪ ಟೈಮ್ ಮೈಸೂರಿನ ವಿದ್ಯಾವರ್ಧಕ ಲಾ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿಯೂ ಕೆಲಸ ಮಾಡಿದ್ರು. 1983ರಲ್ಲಿ ಪಕ್ಷೇತರರಾಗಿಯೇ ಗೆದ್ದ ಸಿದ್ದು ಹೆಗ್ಡೆ ಸರ್ಕಾರದಲ್ಲಿ ಸಿಕ್ಕಿತು ಮಿನಿಸ್ಟರ್ ಪಟ್ಟ. ರಾಜಕಾರಣನೇ ಬೇಡ ಅನ್ಕೊಂಡಿದ್ದ ಸಿದ್ದರಾಮಯ್ಯ ಬೆಂಬಲಿಗರ ಒತ್ತಾಯದ ಮೇರೆಗೆ 1983ರಲ್ಲಿ ವಿಧಾನಸಭೆ ಚುನಾವಣೆಗೆ ನಿಂತರು. ಸಿದ್ದರಾಮಯ್ಯ ಲೋಕದಳದಲ್ಲಿದ್ರು. ಜನತಾ ಪಾರ್ಟಿ ಜೊತೆ ಮೈತ್ರಿ ಮಾಡಿಕೊಂಡು ಟಿಕೆಟ್ ಕೊಡೋದು ಅಂತ ಒಪ್ಪಂದವಾಗಿತ್ತು. ಆದ್ರೆ ಸಿದ್ದರಾಮಯ್ಯಗೆ ಜನತಾ ಪಾರ್ಟಿಯಿಂದ ಬಿ ಫಾರಂ ಸಿಗಲೇ ಇಲ್ಲ. ಇದರ ಹಿಂದೆ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿದ್ದ ದೇವೇಗೌಡರ ಕೈವಾಡವಿತ್ತು ಎನ್ನಲಾಗುತ್ತೆ. ಕೊನೆಗೆ ಪಕ್ಷೇತರರಾಗಿಯೇ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ರು. 35ನೇ ವಯಸ್ಸಲ್ಲಿ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. ನಂತರ ಆಡಳಿತ ಪಕ್ಷವಾದ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ರಿಂದ ಸಿಎಂ ರಾಮಕೃಷ್ಣ ಹೆಗ್ಡೆ ಇವರನ್ನ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ರು. ಬಳಿಕ ರೇಷ್ಮೆ ಮಂತ್ರಿ ಮಾಡಿದ್ರು. 1985ರಲ್ಲಿ ಸತತ 2ನೇ ಸಲ ಗೆದ್ದ ಸಿದ್ದು 1985ರ ವಿಧಾನಸಭೆ ಚುನಾವಣೆ ವೇಳೆಗೆ ಹೆಗ್ಡೆಯವರ ಜನತಾ ಪಾರ್ಟಿ ಸೇರಿದ ಸಿದ್ದರಾಮಯ್ಯ ಮತ್ತೊಮ್ಮೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತು ಗೆದ್ರು. ಈ ಸಲ ಹೆಗ್ಡೆ ಸರ್ಕಾರದಲ್ಲಿ ರೇಷ್ಮೆ ಖಾತೆ ಜೊತೆಗೆ ಪಶು ಸಂಗೋಪನೆ ಖಾತೆಯೂ ಸಿಕ್ತು. ಈ ಮಧ್ಯೆ 1988ರಲ್ಲಿ ಹೆಗ್ಡೆ ಮತ್ತು ದೇವೇಗೌಡ ಬಣಗಳ ಸಂಘರ್ಷ ಜೋರಾಯಿತು. ಸಚಿವರಾಗಿದ್ದ ದೇವೇಗೌಡರು, ಸಿದ್ದರಾಮಯ್ಯ ಮುಂತಾದವರು ರಾಜೀನಾಮೆ ಕೊಟ್ರು. ಸಿಎಂ ಹೆಗ್ಡೆ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪವು ಕೇಳಿಬಂತು. ಅವರು ರಾಜೀನಾಮೆ ಕೊಟ್ರು. ಬಳಿಕ ಎಸ್ಆರ್ ಬೊಮ್ಮಾಯಿ ಸಿಎಂ ಆದ್ರು. ಬೊಮ್ಮಾಯಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾರಿಗೆ ಸಚಿವರಾದ್ರು. 1 ವರ್ಷದಲ್ಲೇ ಬೊಮ್ಮಾಯಿ ಸರ್ಕಾರವು ಪತನವಾಯಿತು. 89ರಲ್ಲಿ ಜನತಾದಳಕ್ಕೆ ಜಂಪ್, ಸೋಲು. ಕೇಂದ್ರದಲ್ಲಿ ಬೋಫೋರ್ಸ್ ಹಗರಣ ಸದ್ದು ಮಾಡ್ತಿದ್ದಾಗ ವಿಪಿ ಸಿಂಗ್ ಜನತಾ ಪಾರ್ಟಿ ಸೇರಿದಂತೆ ಕೆಲವೊಂದು ಪಕ್ಷಗಳನ್ನ ಸೇರಿಸಿ ಜನತಾದಳ ಅನ್ನೋ ಹೊಸ ಪಕ್ಷ ರಚಿಸಿದ್ರು. ಸಿದ್ದರಾಮಯ್ಯ ಕೂಡ ಅದಕ್ಕೆ ಸೇರಿದ್ರು. ಆದ್ರೆ ದೇವೇಗೌಡರು ಜನತಾದಳ ಸೇರದೆ ಜನತಾ ಪಾರ್ಟಿ ಜಯಪ್ರಕಾಶ್ ಬಣದಲ್ಲಿ ಉಳಿದುಕೊಂಡ್ರು. ಹೀಗೆ ಜನತಾದಳದಿಂದ 89ರ ವಿಧಾನಸಭೆ ಚುನಾವಣೆ ಎದುರಿಸಿದ ಸಿದ್ದರಾಮಯ್ಯ ಸೋತೋದ್ರು. ದೇವೇಗೌಡರ ಪಕ್ಷ ಕೂಡ ನೀರಸ ಪ್ರದರ್ಶನ ತೋರ್ತು. ನಂತರ ದೇವೇಗೌಡರು ಕೂಡ ಜನತಾದಳಕ್ಕೆ ಜಂಪ್ ಆದ್ರು. 1991 ಮತ್ತೊಮ್ಮೆ ಲೋಕಸಭೆ ಕನಸು ಭಗ್ನ. 89ರಲ್ಲಿ ವಿಧಾನಸಭೆ ಚುನಾವಣೆ ಸೋತ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಉದ್ದೇಶದಿಂದ 1991ರ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಅದು ಕೂಡ ದೂರದ ಕೊಪ್ಪಳದಿಂದ. ಅದರಲ್ಲೂ ಸೋಲಬೇಕಾಯ್ತು. ಹೀಗಿದ್ರೂ ಪಕ್ಷ ಇವರ ಕೈ ಬಿಡ್ಲಿಲ್ಲ. 1992ರಲ್ಲಿ ಸಿದ್ದರಾಮಯ್ಯರನ್ನ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಲಾಯಿತು. 1994 ದೇವೇಗೌಡರ ಸರ್ಕಾರದಲ್ಲಿ ಮಂತ್ರಿ. 94ರ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ಗೆದ್ರು. ಜನತಾದಳ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಸಿಎಂ ಆದ ದೇವೇಗೌಡರು ಸಿದ್ದರಾಮಯ್ಯರನ್ನ ಹಣಕಾಸು ಮಂತ್ರಿ ಮಾಡಿದ್ರು. ಇದರೊಂದಿಗೆ ರಾಜ್ಯ ಬಜೆಟ್ಗಳನ್ನ ಮಂಡಿಸುವ ಸರಣಿ ಶುರುವಾಯಿತು. ಈ ವೇಳೆ ಕುರಿಗಾಹಿಗೇನು ಗೊತ್ತು ಹಣಕಾಸಿನ ವಿಚಾರ ಅಂತ ಕೆಲವರು ಹಂಗಿಸಿದ್ದು ಇದೆ. ಇದನ್ನ ಚಾಲೆಂಜ್ ಆಗಿ ತಗೊಂಡ ಸಿದ್ದು ಬಜೆಟ್ ಮಂಡಿಸೋದ್ರಲ್ಲಿ ದಾಖಲೆ ಬರೆದಿದ್ದು ಇತಿಹಾಸ. 96ರಲ್ಲಿ ಸಿಎಂ ಸ್ಥಾನ ಮಿಸ್ ಆದ್ರೂ ಡಿಸಿಎಂ. 1996ರಲ್ಲಿ ದೇವೇಗೌಡರು ಪ್ರಧಾನಿಯಾದ್ರು. ಆಗ ಸಿದ್ದರಾಮಯ್ಯರನ್ನ ಸಿಎಂ ಮಾಡಬೇಕು ಅನ್ನೋದು ದೇವೇಗೌಡರ ಪ್ಲಾನ್ ಆಗಿತ್ತು ಎನ್ನಲಾಗುತ್ತೆ. ಆದ್ರೆ ಹೆಗ್ಡೆ ಬಣ ಇದಕ್ಕೆ ಒಪ್ಲಿಲ್ಲ. ಕೊನೆಗೆ ಹೆಗ್ಡೆ ಬಣದ ಜೆಎಚ್ ಪಟೇಲ್ಗೆ ಸಿಎಂ ಕುರ್ಚಿ ಸಿಕ್ತು. ದೇವೇಗೌಡ ಬಣದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾದ್ರು. ಜೊತೆಗೆ ಹಣಕಾಸು ಮಂತ್ರಿಯಾಗಿಯೂ ಮುಂದುವರೆದ್ರು. 1999ರಲ್ಲಿ ಜೆಡಿ ಹೋಳು ಜೆಡಿಎಸ್ ಸೇರಿದ್ರು. ವಿಧಾನಸಭೆ ಎಲೆಕ್ಷನ್ ನಲ್ಲಿ 2ನೇ ಸೋಲು. 1999ರಲ್ಲಿ ಜೆಎಚ್ ಪಟೇಲ್ ಬಣ ಮತ್ತು ದೇವೇಗೌಡರ ಬಣಗಳ ಸಂಘರ್ಷ ಜೋರಾಯಿತು. ದೇವೇಗೌಡ ಬಣದ ಸಿದ್ದರಾಮಯ್ಯ, ಎಚ್ ಡಿ ರೇವಣ್ಣ ಮುಂತಾದವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ್ರು ಸಿಎಂ ಪಟೇಲ್. ಕೊನೆಗೆ ಜೆಡಿ ಅಥವಾ ಜನತಾದಳ ಇಭಾಗ ಆಯ್ತು. ದೇವೇಗೌಡರ ಬಣ ಜೆಡಿಎಸ್ ಅಂತಾದ್ರೆ ಪಟೇಲರ ಬಣ ಜೆಡಿಯು ಆಯ್ತು. ಆಗ ಸಿದ್ದರಾಮಯ್ಯ ದೇವೇಗೌಡರ ಜೆಡಿಎಸ್ ಸೇರಿದ್ರು. ಅದೇ ವರ್ಷ ನಡೆದ
ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ಜೆಡಿಎಸ್ ಮತ್ತು ಜೆಡಿಯು ಹೀನಾಯವಾಗಿ ಸೋತೋದ್ವು. ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಿದ್ದರಾಮಯ್ಯ ಕೂಡ ಸೋಲಬೇಕಾಯಿತು. 2004 ಎರಡನೇ ಬಾರಿ ಸಿಎಂ ಸ್ಥಾನ ಮಿಸ್. 2004 ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಕೊನೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಿದ್ವು. ಸಿದ್ದರಾಮಯ್ಯಗೆ ಸಿಎಂ ಸ್ಥಾನ ಸಿಗ್ಬೋದು ಅಂದುಕೊಳ್ಳಲಾಗಿತ್ತು. ಆದ್ರೆ ಅದನ್ನ ದೇವೇಗೌಡ್ರೆ ತಪ್ಪಿಸಿದ್ರು ಎನ್ನಲಾಗುತ್ತೆ. ಕೊನೆಗೆ ಕಾಂಗ್ರೆಸ್ನ ಧರಂ ಸಿಂಗ್ ಸಿಎಂ ಆದ್ರು. ಸಿದ್ದರಾಮಯ್ಯ ಎರಡನೇ ಸಲ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಯ್ತು. 2005ರಲ್ಲಿ ಜೆಡಿಎಸ್ ನಿಂದ ಉಚ್ಚಾಟನೆ. 2005ರಲ್ಲಿ ದೇವೇಗೌಡರಿಗೆ ವಿರುದ್ಧವಾಗಿ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸಿದ್ರು. ಇದರ ಬೆನ್ನಲ್ಲೇ ಡಿಸಿಎಂ ಸಿದ್ದರಾಮಯ್ಯರನ್ನ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದಿಂದ ಕೆಳಗಿಳಿಸಲಾಯಿತು. ನಂತರ ಸಿಎಂ ಧರಂ ಸಿಂಗ್ ಮೂಲಕ ಕ್ಯಾಬಿನೆಟ್ ನಿಂದಲೂ ಕೈಬಿಡಲಾಯಿತು. ಆಮೇಲೆ ಜೆಡಿಎಸ್ ಪಕ್ಷದಿಂದಲೇ ಉಚ್ಚಾಟಿಸಲಾಯಿತು. ಎಐಪಿಜೆಡಿ ಎಂಬ ಹೊಸ ಪಕ್ಷ ಕಟ್ಟಿದ ಸಿದ್ದು. ಜೆಡಿಎಸ್ ನಿಂದ ಉಚ್ಚಾಟನೆಗೊಂಡ ಬೆನ್ನಲ್ಲೇ ಸಿದ್ದರಾಮಯ್ಯ ಎಐಪಿಜೆಡಿ ಅನ್ನೋ ಹೊಸ ಪಕ್ಷ ಕಟ್ಟಿದ್ರು. 2005ರ ಕೊನೆಯಲ್ಲಿ ನಡೆದ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಎಐಪಿಜೆಡಿ ಕೂಡ ಸ್ಪರ್ಧೆ ಮಾಡಿತು. ಆದ್ರೆ ಚುನಾವಣೆಯಲ್ಲಿ ನಿರೀಕ್ಷಿತ ಯಶಸ್ಸು ಸಿಗ್ಲಿಲ್ಲ. ಗೆದ್ದ ಕೆಲವೊಂದು ಕಡೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂತು. ಎಐಪಿಜೆಡಿ ಜೊತೆ ಮೈತ್ರಿ ಮಾಡಿಕೊಂಡ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ನಲ್ಲಿ ಅಸಮಾಧಾನ ಭುಗಿಲೇಳ್ತು. ಇದೇ ಅವಕಾಶ ಬಳಸಿಕೊಂಡ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಸಿದ್ರು. ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಬಿದ್ದೋಗಿ ಜೆಡಿಎಸ್ ಬಿಜೆಪಿ ಸರ್ಕಾರ ಬಂತು. 2006ರಲ್ಲಿ ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ನಲ್ಲಿ ಬರೀ 257 ಮತಗಳ ಜಯ. 2006ರಲ್ಲಿ ಎಐಪಿಜೆಡಿ ಪಕ್ಷವನ್ನ ಕಾಂಗ್ರೆಸ್ ಜೊತೆ ವಿಲೀನ ಮಾಡಿದ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದ್ರು. ಅದಕ್ಕೂ ಮೊದಲು ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಕಾಂಗ್ರೆಸ್ನಿಂದ ನಿಂತಿದ್ದ ಸಿದ್ದರಾಮಯ್ಯರನ್ನ ಸೋಲಿಸಲೇಬೇಕು ಅಂತ ಆಡಳಿತ ಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿ ಭಾರಿ ಸರ್ಕಸ್ ನಡೆಸಿದ್ವು. ಜಿದ್ದಾಜಿದ್ದಿನ ಕಾಳಗದಲ್ಲಿ ಕೇವಲ 257 ಓಟ್ಗಳಿಂದ ಸಿದ್ದರಾಮಯ್ಯನೇ ಗೆದ್ದು ಬೀಗಿದ್ರು. 2008 ವರುಣಾದಲ್ಲಿ ಭರ್ಜರಿ ಗೆಲುವು. 2008ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಚುನಾವಣೆಗೂ ಮುನ್ನ ಕ್ಷೇತ್ರಗಳ ಪುನರ್ ವಿಂಗಡಣೆಯೂ ಆಯಿತು. ಆಗ ಹೊಸದಾಗಿ ರಚನೆಯಾದ ವರುಣಾ ಕ್ಷೇತ್ರದಿಂದ ಕಣಕ್ಕಿಳಿದ ಸಿದ್ದರಾಮಯ್ಯ ಭರ್ಜರಿ ಗೆಲುವು ದಾಖಲಿಸಿದ್ರು. 2009ರಲ್ಲಿ ಸಿಕ್ಕಿತು ವಿಪಕ್ಷ ನಾಯಕನ ಸ್ಥಾನ. ವಿಧಾನಸಭೆ ವಿಪಕ್ಷ ನಾಯಕರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ 2009ರ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಕೇಂದ್ರ ಸಚಿವರಾದ್ರು. ಆಗ ಸಿದ್ದರಾಮಯ್ಯರನ್ನ ವಿಧಾನಸಭೆ ವಿಪಕ್ಷ ನಾಯಕ ಮಾಡ್ತು ಕಾಂಗ್ರೆಸ್. 2010 ರೆಡ್ಡಿ ವಿರುದ್ಧ ತೋಳು ತಟ್ಟಿದ್ರು. ಅಕ್ರಮ ಗಣಿಗಾರಿಕೆ ಸಂಬಂಧ 2010ರಲ್ಲಿ ವಿಧಾನಸಭೆ ಕಲಾಪದಲ್ಲಿ ಭಾರಿ ಗದ್ದಲ ನಡೀತು. ಈ ವೇಳೆ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ನೋಡ್ಕೋತೀವಿ ಅಂತ ಬಿಜೆಪಿಯ ಜನಾರ್ದನ ರೆಡ್ಡಿ ಸವಾಲು ಹಾಕಿದ್ರು. ಇದರಿಂದ ಸಿಟ್ಟಿಗೆದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತೋಳು ತಟ್ಟಿ ಆ ಸವಾಲನ್ನ ಸ್ವೀಕರಿಸಿದ್ರು. ಅದರಂತೆ ಬಳ್ಳಾರಿಗೆ ಪಾದಯಾತ್ರೆ ನಡೆಸಿದ್ರು. ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದ್ರಿಂದ ಸಿದ್ದರಾಮಯ್ಯರ ಪ್ರಸಿದ್ಧತೆ ಮತ್ತಷ್ಟು ಹೆಚ್ಚಾಯಿತು. 2013ರಲ್ಲಿ ಕೊನೆಗೂ ಸಿಎಂ ಆದ ಸಿದ್ದು. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂತು. ಸಿಎಂ ರೇಸ್ನಲ್ಲಿ ಸಿದ್ದರಾಮಯ್ಯ, ಖರ್ಗೆ, ಡಿಕೆಶಿ ಸೇರಿದಂತೆ ಹಲವರಿದ್ರು. ಕೊನೆಗೆ ಸಿದ್ದರಾಮಯ್ಯಗೆ ಕುರ್ಚಿ ಒಲಿತು. ರಾಜ್ಯದ 22ನೇ ಮುಖ್ಯಮಂತ್ರಿಯಾದ್ರು. ತಮ್ಮ ಅವಧಿಯಲ್ಲಿ ಅನ್ನಭಾಗ್ಯ ಸೇರಿದಂತೆ ವಿವಿಧ ಯೋಜನೆಗಳನ್ನ ಜಾರಿಗೆ ತಂದು ಮನೆ ಮಾತಾದ್ರು. 2016ರಲ್ಲಿ ಹಿರಿಮಗ ರಾಕೇಶ್ ವಿದೇಶದಲ್ಲಿ ನಿಧನ ಹೊಂದಿದಾಗ ಸಿದ್ದರಾಮಯ್ಯಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. 2018ರಲ್ಲಿ ಎಲ್ಲ ಉಲ್ಟಾ ಪಲ್ಟಾ.
2018ರಲ್ಲಿ ವರುಣಾ ಕ್ಷೇತ್ರವನ್ನ ಮಗ ಯತೀಂದ್ರಗೆ ಬಿಟ್ಟುಕೊಟ್ಟ ಸಿದ್ದರಾಮಯ್ಯ ತಾವು ಚಾಮುಂಡೇಶ್ವರಿ ಮತ್ತು ಬಾದಾಮಿ ಕ್ಷೇತ್ರಗಳಲ್ಲಿ ಕಣಕ್ಕಿಳಿದ್ರು. ಕೊನೆಗೆ ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ವಿರುದ್ಧ ಸೋತ್ರು. ಬಾದಾಮಿಯಲ್ಲಿ ಶ್ರೀರಾಮುಲು ವಿರುದ್ಧ ಜಸ್ಟ್ ಪಾಸ್ ಆದ್ರು. ರಾಜ್ಯದಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಸಿಗದ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಿದ್ವು. ಕುಮಾರಸ್ವಾಮಿ ಸಿಎಂ ಆದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆದ್ರು. ಸಿದ್ದರಾಮಯ್ಯರನ್ನ ಸಮನ್ವಯ ಸಮಿತಿ ಅಧ್ಯಕ್ಷ ಮಾಡಲಾಯಿತು. 2019ರಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ. 2018ರಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ 1 ವರ್ಷದಲ್ಲೇ ಬಿದ್ದೋಗಿ ಬಿಜೆಪಿ ಸರ್ಕಾರ ಬಂತು. ಆಗ ಸಿದ್ದರಾಮಯ್ಯರನ್ನ ವಿಧಾನಸಭೆ ವಿಪಕ್ಷ ನಾಯಕರನ್ನಾಗಿ ನೇಮಕ ಮಾಡ್ತು ಕಾಂಗ್ರೆಸ್. 2023 ಎರಡನೇ ಬಾರಿ ಸಿಎಂ ಆಗಿ ದಾಖಲೆ. 2023ರ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂತು. ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಭಾರಿ ಪೈಪೋಟಿ ನಡೀತು. ಕೊನೆಗೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾದ್ರು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯುವ ನಿಧಿಯಂತಹ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ರು. 2024ರಲ್ಲಿ ಇವರ ವಿರುದ್ಧ ಮೂಡ ಭೂ ಹಗರಣದ ಗಂಭೀರ ಆರೋಪ ಕೇಳಿಬಂತು. ಆರೋಪ ತಳ್ಳಿ ಹಾಕಿದ ಸಿದ್ದು ಪತ್ನಿ ಮೂಲಕ ಸೈಟುಗಳನ್ನ ಹಿಂದಿರುಗಿಸಿದ್ರು. 2026ರಲ್ಲಿ ರಾಜೀನಾಮೆ ಹೇಳಿದ್ದೇನು? ಇಂಥ ಸಿದ್ದರಾಮಯ್ಯ 2026ರ ಮೇ 28ನೇ ತಾರೀಕು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಬಳಿಕ ಮಾತನಾಡಿ, ಹೈಕಮಾಂಡ್ ಸೂಚನೆ ಮೇರೆಗೆ ಸ್ವಯಂ ಪ್ರೇರಿತನಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂದ್ರು. ಇದರೊಂದಿಗೆ ಬರೋಬ್ಬರಿ 8 ವರ್ಷ ಅಧಿಕಾರ ನಡೆಸಿದ ಇವರು ರಾಜ್ಯದ ದೀರ್ಘಾವಧಿ ಸಿಎಂ ಎಂಬ ದಾಖಲೆ ಬರೆದ್ರು. ಅಲ್ಲದೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ದಾಖಲೆಯು ಇವರ ಹೆಸರಿಗಾಯ್ತು. ಎಷ್ಟು ಕೋಟಿ ಆಸ್ತಿ ಇದೆ ಗೊತ್ತಾ? ಸಿದ್ದರಾಮಯ್ಯ ತಮ್ಮ ಕುಟುಂಬದ ಬಳಿ ಹತ್ತತ್ರ 52 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರೋದಾಗಿ 2023ರಲ್ಲಿ ಘೋಷಿಸಿಕೊಂಡಿದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಮಾಜಿ ಸಿಎಂ ಸಿದ್ದರಾಮಯ್ಯ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.